ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎನರ್ಜಿ ಸರ್ಕಲ್ ಇದನ್ನ ಹೇಗೆ ಯೂಸ್ ಮಾಡೋದು, ಎನರ್ಜಿ ಸರ್ಕಲ್ ಅಂದ್ರೆ ಏನು, ಮತ್ತು ಅದನ್ನು ಯಾವ್ದಕ್ಕೋಸ್ಕರ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟು ಇವಾಗ ತುಂಬಾ ಜನ ವ್ಯೂವರ್ಸು ಹೊಸಬ್ರಾಗಿದ್ದೀರಾ ನೀವು. ಸೊ ಅವರಿಗೆಲ್ಲ ನಂದೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಅನಿತಾ ಶಾಸ್ತ್ರಿ ಅಂತ. ನಾನಿರೋದು ನಾರ್ವೆನಲ್ಲಿ. ನಾನು ಲಾ ಆಫ್ ಅಟ್ರಾಕ್ಷನ್ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ಹೊಸ ಹೊಸ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಡಿಫ್ರೆಂಟ್ ಟೈಪ್ಸು ಪಾಸಿಟಿವ್ ಆಗಿ ನಾವು ಹೇಗೆ ಥಿಂಕ್ ಮಾಡೋದು, ಎಲ್ಲ ಸಿಚುವೇಶನ್ ಕೂಡ ಯಾವ ಥರದಲ್ಲಿ ನಮ್ಮ ಬೆನಿಫಿಟ್ಸಿಗೋಸ್ಕರ ಲಾ ಆಫ್ ಅಟ್ರಾಕ್ಷನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ಆಮೇಲಿಂದ ನಾನು ಕೋರ್ಸ್ಗಳು ಕೂಡ ಮಾಡ್ತೀನಿ. ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಅಂತ ನಂದು ಕೋರ್ಸು. ಸೊ ಅದು 6 weeks ಇನ್ ಕೋರ್ಸ್ ಇರುತ್ತೆ. ಅದಕ್ಕೆ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಬೇಕಾಗಿರೋದು ಏನು ಅಂತಂದ್ರೆ, ಒಂದು ನಾವು ನಮ್ಮಲ್ಲಿ ನಾವು ಚೇಂಜಸ್ ತಗೊಂಡು ಬರಬೇಕು ಅಂತ ನಿಮಗೆ ಯಾವಾಗ ಅನ್ಸತ್ತೆ ಆವಾಗ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಅಷ್ಟೇ ಕ್ವಾಲಿಟೀಸ್ ಬೇಕಾಗಿರೋದು. ನಿಮ್ಮಲ್ಲಿ ನೀವು ಚೇಂಜಸ್ ತಗೊಂಡ್ಬರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮಗೆ ಬರ್ಬೇಕದು ಮನಸ್ಸಲ್ಲಿ ಆ ಥರದ್ದು. ಆ ಕೋರ್ಸಿಗೆ ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ಇಮೇಲ್ ಅಡ್ರೆಸ್ಸು anitha.sv2472@gmail.com ಅಂತ. ಸೊ ಅದಕ್ಕೆ ನೀವು ಇಮೇಲ್ ಕಳಿಸ್ಬೋದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಸೊ ಆ ಗೂಗಲ್ ಫಾರ್ಮ್ ನ ಕೂಡ ಫಿಲ್ಅಪ್ ಮಾಡಿದ್ರೆ ನಾನು ಆಮೇಲಿಂದ ಯಾವಾಗ ಕೋರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು, ನಾನು ಯೂಶಲ್ ಆಗಿ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡ್ತೀನಿ ಯಾವಾಗ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಈಗ ನಾನು ಅಡ್ವಾನ್ಸ್ ಕೋರ್ಸು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಮುಂಚೆ ಇವಾಗ ತುಂಬಾ ಜನ ಕೇಳ್ತಾ ಇದ್ದೀರಾ ತಿರ್ಗಾ ಬೇಸಿಕ್ ಕೋರ್ಸು ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಇವಾಗಲೇ ಲಾಸ್ಟ್ ಬ್ಯಾಚ್ ಮಾಡೋಣ ಅಂತ ಇದೆ. ಸೊ ಇನ್ನೊಂದು ಬ್ಯಾಚು ಜೂನ್ನಲ್ಲಿ 6ನೇ ತಾರೀಕಿಗೆ ನಂದು ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಕೋರ್ಸು ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಆಲ್ರೆಡಿ ಇವಾಗಿಂದಾನೇ ನೀವು ಫಾರ್ಮ್ಸ್ ಎಲ್ಲ ಫಿಲಪ್ ಮಾಡಿ ಕಳಿಸ್ಬಿಡಿ. ಅದು ಬೇಗ ಬೇಗ ಫಿಲಪ್ ಆಗೋಗ್ಬಿಡುತ್ತೆ. ಆಮೇಲೆ ಈ ಸಲ ನಾನು 24 ಜನನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ಜನ ತಗೊಂಡ್ರೆ ಕಷ್ಟ ಆಗುತ್ತೆ ಎಲ್ಲರಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅಂತ. ಸೊ ಸಕ್ಸಸ್ ಸ್ಟೋರೀಸ್ನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಇನ್ನೂ ತುಂಬಾ ಸಕ್ಸಸ್ ಸ್ಟೋರೀಸ್ ಇದೆ, ಬರುತ್ತೆ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತಗೊಂಡು ಬರಬೇಕು ಅಂತ ನಿಮಗೆ ಇದ್ರೆ ಇಷ್ಟ, ಆಮೇಲೆ ನಿಮ್ಮ ಡ್ರೀಮ್ಸ್ನ, ನಿಮ್ಮ ಸಕ್ಸಸ್ಫುಲ್ ಲೈಫ್ನ ನೀವು ಲೀಡ್ ಮಾಡಬೇಕು ಅಂತ ಇದ್ದೀರಾ, ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅಂತಂದ್ರೆ ಈ ಕೋರ್ಸಿಗೆ ಜಾಯ್ನ್ ಆಗಿ. ಇದು 6 weeks ಕೋರ್ಸು, ಓಕೆನಾ. ಆಮೇಲೆ ನಂದು ಒಂದು ಬುಕ್ ಇದೆ, ಜರ್ನಲ್ ಇದೆ. ಇದು ಡೈರಿ ತರ ಯೂಸ್ ಮಾಡ್ಕೊಳ್ಳೋದಕ್ಕೆ, ಇದರಲ್ಲಿ ಸ್ಕ್ರಿಪ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಇದು ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಅಂತ ಹೇಳ್ಕೊಂಡು, ಆಮೇಲೆ ಇದ್ರೊಳಗಡೆ ನಾನು ಸುಮಾರು ಅಫರ್ಮೇಷನ್ಸ್ ಎಲ್ಲ, ನಾನು ಯಾವ್ದು ಅಫರ್ಮೇಷನ್ಸ್ ಯೂಸ್ ಮಾಡ್ತೀನಿ ಅದನ್ನ ಹಾಕಿದ್ದೀನಿ. ಆಮೇಲೆ ನಾನು ಈ ಬುಕ್ಕನ್ನು ನಿಮಗೆ ಕಳಿಸುವಾಗ ನಾನು ಬ್ಲೆಸ್ ಮಾಡಿ ಕಳಿಸ್ತೀನಿ. ಆದ್ರಿಂದ ಈ ಬುಕ್ಕಲ್ಲಿ ಆದಷ್ಟು ಜಾಸ್ತಿ ಪಾಸಿಟಿವ್ ಆಗಿರೋವಂಥದ್ದು ನಿಮ್ಮ ಡ್ರೀಮ್ಸನ್ನೆಲ್ಲ ಬರೀರಿ. ತುಂಬಾ ಜನ ಹೇಳಿದ್ದಾರೆ ಅವ್ರು ಇದರಲ್ಲಿ ಏನೇನೆಲ್ಲ ಬರೆದಿದ್ದಾರೆ ಅದೆಲ್ಲ ನಿಜ ಆಗಿದೆ, ಅವರೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಸೊ ಈ ಬುಕ್ ತಗೊಳ್ಳೋರು ದಯವಿಟ್ಟು ಇದನ್ನ ನೀವು ಡ್ರೀಮ್ಸ್ ಬರೆಯೋದಕ್ಕೆ, ನಿಮ್ದು ಸ್ಕ್ರಿಪ್ಟಿಂಗ್ ಮಾಡೋದಕ್ಕೆ, ಆ ಥರದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ಈ ಬುಕ್ ತಗೊಳ್ಳೋದಕ್ಕೆ ನಿಮಗೆ 350 rupees ಪ್ಲಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ. ಸೊ ಈಗ ಆಲ್ರೆಡಿ ಸುಮಾರು ಜನ ಈ ಬುಕ್ಸನ್ನೆಲ್ಲ ತಗೊಂಡಿದ್ದೀರಾ. ಸೊ ನಿಮಗೂ ಈ ಬುಕ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಇಮೇಲ್ ಅಡ್ರೆಸ್ anitha.sv2472@gmail.com ಅದಕ್ಕೆ ಕಳಿಸಿ, ನಾನು ನಿಮಗೆ ಇದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ, ಲೈಕ್ಸ್ ಮಾಡೋದಕ್ಕೆ, ಕಾಮೆಂಟ್ಸ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ವಿಡಿಯೋಸ್ನೆಲ್ಲನೂ. ಓಕೆ, ಇವಾಗ ಎನರ್ಜಿ ಸರ್ಕಲ್. ಅದು ಎನರ್ಜಿ ಸರ್ಕಲ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಎನರ್ಜಿ ಸರ್ಕಲ್ ಅಂದ್ರೆ ಒಂದು ಸರ್ಕಲ್ ಇರುತ್ತೆ, ಆಯ್ತಾ. ಅದ್ರ ಒಳಗಡೆ ನೀವು ಏನಾದ್ರೂ ಒಂದು, ಯಾವ್ದಾದ್ರು ಒಂದು ವ್ಯಕ್ತಿ ಹೆಸರು ಇರ್ಬೋದು, ಅಥವಾ ಜಾಗದ ಹೆಸರು ಇರ್ಬೋದು, ಅಥವಾ ನಿಮಗೆ ಇಂಟೆನ್ಷನ್ ಏನಾದ್ರೂ ಇರ್ಬೋದು, ಸ್ವಿಚ್ ವರ್ಡ್ಸ್ಗಳಿರ್ಬೋದು, ಪ್ರೇಯರ್ಸ್ ಇರ್ಬೋದು, ಮಂತ್ರಗಳಿರ್ಬೋದು, ಏನ್ ಬೇಕಾದ್ರೂ ನಿಮಗೆ ಏನಾಗಬೇಕು ಅಂತಿರುತ್ತೆ ಅದನ್ನ ಒಂದು ಸರ್ಕಲ್ ಅಲ್ಲಿ ನೀವು ಬರೆಯೋದು. ಆಮೇಲೆ ಆ ಸರ್ಕಲ್ ಒಳಗಡೆ ಯಾಕೆ ಅಂತಂದ್ರೆ ಆ ಎನರ್ಜಿನೆಲ್ಲ ಆ ಸರ್ಕಲ್ ಒಳಗಡೆ ಇರಲಿ ಅಂತ ಅನ್ನೋದಕ್ಕೋಸ್ಕರ ಒಂದು ಸರ್ಕಲ್ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಅದು ಎನರ್ಜಿ ಸರ್ಕಲ್. ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಏನು ಮಿಸ್ಟೇಕ್ಸ್ ಆಗಬಾರ್ದು ಹೇಳುವಾಗ ಅಂತ, ಆಯ್ತಾ. ಸೊ ಆ ಎನರ್ಜಿ ಸರ್ಕಲ್ ತುಂಬಾ ಇಂಪಾರ್ಟೆಂಟು. ಸೊ ಎನರ್ಜಿ ಸರ್ಕಲ್ನ ಯಾವ್ದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಅಲ್ಲಿ ನೀವು ಅದನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಓಕೆನಾ. ಕೆಲವು ಡೂಸ್ ಅಂಡ್ ಡೋಂಟ್ಸ್ ಇದೆ, ಕೆಲವು ಮಾಡಬೇಕಾಗಿರೋ ಅಂಥದ್ದಿದೆ, ಕೆಲವು ಮಾಡಬಾರ್ದು ಅನ್ನೋವಂಥದ್ದಿದೆ. ಸೊ ಗಮನ ಇಟ್ಟು ಕೇಳ್ಕೊಳ್ಳಿ, ಯಾಕಂದ್ರೆ ಇದು ಎನರ್ಜಿ ಸರ್ಕಲ್ ಮಾಡುವಾಗ ಅದು ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ಮ್ಯಾನಿಫೆಸ್ಟ್ ಆಗಬೇಕು,
ಬೇಗ ಮ್ಯಾನಿಫೆಸ್ಟ್ ಆಗಬೇಕು ಅನ್ನೋದಾದ್ರೆ ಕೆಲವುದು ರೂಲ್ಸ್ ಎಲ್ಲ ಇದೆ, ಅದನ್ನ ನೀವು ಫಾಲೋ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಈ ಎನರ್ಜಿ ಸರ್ಕಲ್ನ ನೀವು ಬರ್ದಾಗ ಅದನ್ನ ಒಂದು ಗೋಡೆ ಮೇಲೆ ಅಂಟಿಸ್ಬೇಕು. ಯಾವ್ದಾದ್ರು ಒಂದು ಬುಕ್ಕಲ್ಲಿ ಅಂಟಿಸ್ಬಿಟ್ಟೆ, ಇಲ್ಲ ಒಂದು ಪೇಪರ್ನಲ್ಲಿ ಅಂಟಿಸ್ದೆ, ಇಲ್ಲ ಅಂತಂದ್ರೆ ಒಂದು ಯಾವ್ದೋ ಕಬರ್ಡ್ ಮೇಲೆ ಹಾಕಿದೆ ಅಂತ ಹೇಳಿದ್ರೆ, ಅಥವಾ ಬಾಗ್ಲ ಮೇಲೆ ಆ ಥರ ಎಲ್ಲ ಹಾಕಿದ್ರೆ ಇದು ವರ್ಕ್ ಆಗಲ್ಲ. ಆಯ್ತಾ? ಸೊ ಇದು ಯಾವ್ದಾದ್ರು ಒಂದು ಸಾಲಿಡ್ ಸರ್ಫೇಸ್ ಇರಬೇಕು, ಅಂದ್ರೆ ಮೂವ್ ಆಗದೆ ಇರೋ ಥರದ್ದು. ಸೊ ಯಾವುದು ಇವಾಗ ನೋಡಿ ಗೋಡೆ ಇದೆ, ಈ ತರ ಗೋಡೆ. ಸೊ ಈ ಗೋಡೆ ಮೇಲೆ ನಾನು ಹಾಕಿದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಗೋಡೆ ಪರ್ಮನೆಂಟ್ ಅಲ್ವಾ, ಅದು ಆ ಕಡೆ ಈ ಕಡೆ ಅಲ್ಲಾಡಲ್ಲ ಅಲ್ಲ. ಸೊ ಆ ತರದ್ದು ಎನರ್ಜಿ ಸರ್ಕಲ್ ಅನ್ನ ಆ ತರ ಗೋಡೆಗಳ ಮೇಲೆ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಆಮೇಲೆ ಎನರ್ಜಿ ಸರ್ಕಲ್ ನ ಯೂಸ್ ಮಾಡುವಾಗ ಅದು ಯಾವ್ದಾದ್ರು ಈ ಮೂವಿಂಗ್ ಆಬ್ಜೆಕ್ಟ್ಗಳ ಮೇಲೆ ಹಾಕಕ್ ಹೋಗ್ಬೇಡಿ. ಆಯ್ತಾ? ಬಾಗ್ಲಾಗಿರ್ಬೋದು, ಕಬರ್ಡ್ ಆಗಿರ್ಬೋದು, ಡೆಸ್ಕ್ ಆಗಿರ್ಬೋದು, ನಿಮ್ ಬುಕ್ಗಳಾಗಿರ್ಬೋದು, ಅದರಲ್ಲಿ ಯಾವ್ದ್ರಲ್ಲೂ ಯೂಸ್ ಮಾಡಕ್ ಹೋಗ್ಬೇಡಿ ಅದನ್ನ. ಮತ್ತೆ ಎನರ್ಜಿ ಸರ್ಕಲ್ಲು ಬೇರೆ ಬೇರೆಯವರು ಬೇರೆ ಬೇರೆ ತರ ಯೂಸ್ ಮಾಡ್ತಾರೆ. ಸೊ ನಾನು ಯಾವ ತರ ಯೂಸ್ ಮಾಡ್ತೀನಿ, ನನಗೆ ಯಾವ ತರ ವರ್ಕ್ ಆಗಿದೆ, ಯಾವ್ದು ಎಫೆಕ್ಟಿವ್ ಆಗಿ ನಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಥಡ್ ಅಲ್ಲ, ಇನ್ನೊಬ್ರು ಆ ತರ ಮೆಥಡ್ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಅದನ್ನೇ ಫಾಲೋ ಮಾಡಿ, ನೋ ಪ್ರಾಬ್ಲಮ್. ಬಟ್ ನನಗೆ ವರ್ಕ್ ಆಗಿರೋದು, ನಾನು ಏನೇ ಒಂದು ಟೆಕ್ನಿಕ್ ಹೇಳ್ಕೊಟ್ರು ಕೂಡ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದನ್ನ ವರ್ಕ್ ಆದ್ಮೇಲೆ ಮಾತ್ರ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಸೊ ನಾನು ಎನರ್ಜಿ ಸರ್ಕಲ್ ಯೂಸ್ ಮಾಡೋದು ಈ ತರ. ಸೊ ನಿಮ್ಗೆ ಆ ಮೆಥಡ್ ಇಷ್ಟ ಆದ್ರೆ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಆಮೇಲಿಂದ ಎನರ್ಜಿ ಸರ್ಕಲ್ನ ನಾವು ಯಾವ್ದು ಒಂದು ಬಾಕ್ಸ್ ಅಲ್ಲಿ ಹಾಕಿಡೋದಾಗ್ಲಿ, ಒಂದು ಬುಕ್ ಅಲ್ಲಿ ಬರ್ದಿರೋದಾಗ್ಲಿ, ಒಂದು ಪೇಪರ್ ಅಲ್ಲಿ ಬರ್ದಿರೋ ಆ ತರ ಮಾಡಕ್ ಹೋಗ್ಬಿಡಿ. ಓಕೆನಾ? ಅದನ್ನ ಯಾವ್ದಾದ್ರು ಒಂದ್ ಕಡೆ ಅಂಟಿಸ್ಬೇಕು. ಆಮೇಲೆ ಈ ಎನರ್ಜಿ ಸರ್ಕಲ್ನ ನೀವು ಈ ತರ ಗೋಡೆ ಮೇಲೆ ಅಂಟಿಸ್ಬೋದು. ಇಲ್ಲ ಅಂತಂದ್ರೆ ಈ ತರ ನೀವು ಇವಾಗ ಅಕಸ್ಮಾತ್ ಟೇಬಲ್ ಮೇಲೆ ಏನಾದ್ರು ಇವಾಗ ಇಡ್ತೀರಾ ಅಂತಂದ್ರು, ಅಥವಾ ಯಾವ್ದ್ರ ಮೇಲಾದ್ರು ಒಂದು ಇಡ್ತೀರಾ ಅಂತಂದ್ರೆ ಅದು ಫ್ಲಾಟ್ ಆಗಿರ್ಬೇಕು. ಆಮೇಲೆ ಪೇಪರ್ ಎಲ್ಲ ಹಿಂಗೊಂಥರ ಎಲ್ಲ ಮುದ್ರಕೊಂಡಿರೋ ತರದ್ದು ಪೇಪರು, ಆ ತರದ್ದೆಲ್ಲ ಇರಬಾರ್ದು. ಆಮೇಲೆ ಇದಕ್ಕೆ ಅಂಟಿಸುವಾಗ್ಲೂ ಅಷ್ಟೇನೆ. ಸೊ ನೀವು ಅದನ್ನ ಒಂದ್ ಸ್ವಲ್ಪ ಕರೆಕ್ಟ್ ಆಗಿರೋ ಜಾಗದಲ್ಲಿ ಅಂಟಿಸಿ. ತುಂಬಾ ಒಂಥರ ಎಲ್ಲೋ ಮೂಲೆನಲ್ಲಿ ಅಂಟಿಸ್ಬಿಟ್ಟೆ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಅದು ನಿಮಗೆ ಕಾಣೋ ತರ ಇರ್ಬೇಕು. ಯಾಕಂದ್ರೆ ಅದನ್ನೆಲ್ಲ ನೋಡಿದಾಗ ನೀವು ಅದನ್ನ ಹೇಳ್ತೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಆಮೇಲೆ ಅದು ನೋಡಿದಾಗ ನೀವು ವಿಜುವಲೈಸ್ ಮಾಡ್ತೀರಾ. ಸೊ ಅದರಿಂದ ಅದು ಕಾಣೋ ತರ ಜಾಗದಲ್ಲಿ ಇರಬೇಕು. ಮುಚ್ಚಿಡೋ ಜಾಗದಲ್ಲಿ ಆ ತರ ಎಲ್ಲ ಇಡಕ್ ಹೋಗ್ಬೇಡಿ. ಸಾಮಾನ್ಯಕ್ಕೆ ಅದು ಸರಿಯಾಗಿ ವರ್ಕ್ ಆಗಲ್ಲ. ಆಮೇಲೆ ಎನರ್ಜಿ ಸರ್ಕಲ್ನ 1 ಅಥವಾ 2 ಅದಕ್ಕೆ ಮಾತ್ರ ಯೂಸ್ ಮಾಡಿ. ತುಂಬಾ ಒಟ್ಟೊಟ್ಟಿಗೆ ಹಾಕಿದ್ರೆ ಅವಾಗ ಎನರ್ಜಿ ತುಂಬಾ ಬೇಕಾಗುತ್ತೆ, ತುಂಬಾ ಲಾಂಗ್ ಟೈಮ್ ಆಗ್ಬಿಡುತ್ತೆ ಅದು ವರ್ಕ್ ಆಗೋದಕ್ಕೆ. ಸೊ ಅದು ಒಂದು ಇಂಪಾರ್ಟೆಂಟ್. ಆಯ್ತಾ? ಆಮೇಲೆ ಈ ಎನರ್ಜಿ ಸರ್ಕಲ್ನ ನೀವು ಯೂಸ್ ಮಾಡುವಾಗ ಕೆಲವು ಸ್ವಿಚ್ ವರ್ಡ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಫಾಸ್ಟ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದೇನು ಅಂತ ಹೇಳಿದ್ರೆ ಗೋಲ್ಡನ್ ಸನ್ರೈಸ್ ಅಂತ ಹೇಳಿ. ಸೊ ಗೋಲ್ಡನ್ ಸನ್ರೈಸ್ ಅನ್ನೋದಂತೂ ಅದು ಮಾಸ್ಟರ್ ಸ್ವಿಚ್ ವರ್ಡು. ತುಂಬಾನೇ 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 ಬ್ಯೂಟಿಫುಲ್ ಸ್ವಿಚ್ ವರ್ಡು, ಮತ್ತೆ ತುಂಬಾ ವೆರಿ ಸ್ಟ್ರಾಂಗ್. ಅದು ಮಾಸ್ಟರ್ ಸ್ವಿಚ್ ವರ್ಡ್ ಅಲ್ವಾ ಅದು. ಸೊ ಅದರಿಂದ ತುಂಬಾ ಸ್ಟ್ರಾಂಗ್ ಆಗಿರೋ ಸ್ವಿಚ್ ವರ್ಡ್. ಸೊ ಅದನ್ನ ಯೂಸ್ ಮಾಡ್ಬೋದು. ಆಮೇಲಿಂದ ಇದನ್ನ ಏನ್ ಗೊತ್ತಾ, ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಈ ಎನರ್ಜಿ ಸರ್ಕಲ್ ನಾವು ಕ್ರಿಯೇಟ್ ಮಾಡಿದಾಗ ಅದಕ್ಕೆ ನಿಮಗೆ ಬೇಕಾಗೋದು ಒಂದು ಪೇಪರ್. ಯಾವ ಪೇಪರ್ ಅದು ತಗೊಳ್ಳಿ, ಲೈನ್ಸ್ ಇದ್ರೂ ಪರವಾಗಿಲ್ಲ, ಪ್ಲೇನ್ ಇದ್ರೂ ಪರವಾಗಿಲ್ಲ, ಯಾವ ತರದ್ ಇದ್ರೂ ಪರವಾಗಿಲ್ಲ. ಬಟ್ ಅದ್ರ ಮೇಲೆ ಅಥವಾ ಹಿಂದ್ಗಡೆಯಿಂದ ಏನು ಬರ್ದಿರೋದಿರ್ಬಾರ್ದು, ಪ್ಲೇನ್ ಆಗಿರ್ಬೇಕು. ಓಕೆನಾ? ಆಮೇಲಿಂದ ಒಂದು ಪೆನ್ನು, ಯಾವ ಕಲರ್ ಪೆನ್ ಆದ್ರೂ ತಗೊಳ್ಳಿ. ಇದೇ ಕಲರ್ ಬೇಕಾ, ಅದೇ ಕಲರ್ ಬೇಕಾ ಅಂತ ಕೆಲವರು ಹೇಳ್ತಾರೆ. ರೆಡ್ ಕಲರ್ ತಗೊಂಡ್ರೆ ಒಳ್ಳೇದು, ಗ್ರೀನ್ ಕಲರು ಮನಿಗೆ ಅಂತ ಹೇಳ್ತಾರೆ. ಸೊ ಯಾವುದು ಇಲ್ಲ ಅಂತಂದ್ರೆ ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಈಸಿಯಾಗಿ ಸಿಂಪಲ್ ಆಗಿರೋಣ. ಸೊ ಅದಕ್ಕೆ ನೀವು ಬ್ಲೂ ಕಲರ್ ಪೆನ್ ತಗೊಳ್ಳಿ. ಓಕೆನಾ? ಆಮೇಲೆ ಇದನ್ನ ಏನ್ ಮಾಡ್ತೀರಾ ನೀವು, ಇವಾಗ ನನ್ನ ಹತ್ರ ಈ ಬುಕ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ನಾನು ಎನರ್ಜಿ ಸರ್ಕಲ್ ಇದನ್ನ ಬರೀಬೇಕು. ಸೊ ಎನರ್ಜಿ ಸರ್ಕಲ್ ಬರೆಯುವಾಗ ತುಂಬಾ 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 ಇಂಪಾರ್ಟೆಂಟ್ ಏನಂದ್ರೆ ಅದು ಸರ್ಕಲ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಓವರ್ಲ್ಯಾಪಿಂಗ್ ಆಗಿರ್ಬಾರ್ದು. ಅಂದ್ರೆ ಇವಾಗ ನಾವು ಸರ್ಕಲ್ ಬರ್ದಾಗ ಹಿಂಗಿರ್ಬೇಕದು, ಹೀಗೆ ಒಂದ್ರ ಮೇಲೆ ಒಂದಿರೋ ತರ ಆ ತರ ಆಗ್ಬಾರ್ದು. ಅಥವಾ ಎಲ್ಲೋ ಅರ್ಧಂಬರ್ಧ ಸರ್ಕಲ್ ಆಗಿರ್ಬಾರ್ದು, ಅದು ಜಾಯಿನ್ ಆಗಿರ್ಬೇಕು ಈ ತರ. ಅದು ಇಂಪಾರ್ಟೆಂಟು. ಸೊ ಅದರಿಂದ ನೀವು ಎನರ್ಜಿ ಸರ್ಕಲ್ ಬರೆಯುವಾಗ ನಾನು ತೋರಿಸ್ತೀನಿ ನಾನು ಯಾವ ತರ ಬರಿತೀನಿ ಅಂತ ಹೇಳಿ. ಸುಮ್ಮನೆ ಒಂದು ರೌಂಡ್ ಅಷ್ಟೇನೆ ಸರ್ಕಲ್, ಬೇರೆ ಏನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಿಂಗಾದ್ರೆ ಏನು, ಹಾಗಾದ್ರೆ ಏನು, ಆ ಥರ ಎಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡಿ ಈ ಥರ ಇವಾಗ ಇಲ್ಲಿ ಸರ್ಕಲ್ ಬರ್ದಿದ್ದೀನಲ್ವಾ. ಸೊ ಹಿಂಗಿರ್ಬೇಕು. ಎಲ್ಲೋ ಆ ಕಡೆ ಈ ಕಡೆ ಒಂದ್ರ ಮೇಲೆ ಒಂದು ಬಂದಿರೋ ಥರ ಆಗಲಿ ಆ ಥರ, ಅಥವಾ ಅರ್ಧಂಬರ್ಧ ಸರ್ಕಲ್ ಆಗಲಿ, ಆ ಥರ ಏನೂ ಇಲ್ಲ ಇದರಲ್ಲಿ. ಸೊ ಒಂದು ಸರ್ಕಲ್ ಬರೀರಿ. ಓಕೆನಾ? ಆಮೇಲಿಂದ ನೀವೇನು ಮಾಡ್ತೀರಾ, ಇದ್ರೊಳಗಡೆ
ಪಿಕ್ಚರ್ಗಳು ಯೂಸ್ ಮಾಡ್ಬೋದು. ಯಾವುದಾದ್ರೂ ಇದನ್ನ ಎನರ್ಜಿ ಸರ್ಕಲ್ನ ನೀವು ಪ್ರಿಂಟ್ ಕೂಡ ಹಾಕ್ಬೋದು. ನೀವೇನು ಬರೀಲೇಬೇಕು ಅಂತಲೂ ಏನು ಇಂಪಾರ್ಟೆಂಟ್ ಇಲ್ಲ, ಪ್ರಿಂಟ್ ಕೂಡ ಹಾಕಿ ಆ ಪ್ರಿಂಟ್ ಪೇಪರ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಆಮೇಲಿಂದ ಈ ಎನರ್ಜಿ ಸರ್ಕಲ್ ಯೂಸ್ ಮಾಡುವಾಗ ಇದಕ್ಕೆ ಬೇಕಂದ್ರೆ ನೀವು ಪಿಕ್ಚರ್ಗಳು ಆ್ಯಡ್ ಮಾಡ್ತಿರಾದ್ರೆ ಪಿಕ್ಚರ್ಗಳು ಹಾಕೋಬಹುದು ಬೇಕು ಅಂತ ಅಂದ್ರೆ. ಓಕೆನಾ? ಆಮೇಲಿಂದ ಇದನ್ನೇನು ಮಾಡ್ತೀರಾ ನೀವು, ಇದ್ರೊಳಗಡೆ ಹೆಸರು ಬರಿಬೇಕಾಗುತ್ತೆ. ಫಸ್ಟ್ ನೀವೇನು ಮಾಡ್ತೀರಾ, ಇವಾಗ ಎನರ್ಜಿ ಸರ್ಕಲ್ ಇದನ್ನು ಮಾಡಿದ್ದೀವಿ. ಓಕೆ, ಸೊ ಒಬ್ರಿಗೆ, ಒಂದು ವ್ಯಕ್ತಿಗೆ ಅಥವಾ ಒಂದು ಜಾಗಕ್ಕೆ ಅಥವಾ ಒಂದು ಇಂಟೆನ್ಷನ್ಗೆ, ಒಂದು ಪ್ರೇಯರಿಗೆ, ಯಾವುದಕ್ಕಾದ್ರೂ ನೀವು ಇದನ್ನ ಯೂಸ್ ಮಾಡಿ ಸ್ವಿಚ್ ವರ್ಡ್ಸಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನ. ಆಮೇಲೆ ಏನು ಮಾಡ್ತೀರಾ ನೀವು, ಈ ಏನೇ ನೀವು ಇದ್ರೊಳಗಡೆ ಬರೆದ್ರೂ ಕೂಡ ಈ ಸರ್ಕಲ್ ಒಳಗಡೆನೆ ಇರಬೇಕು. ಸರ್ಕಲ್ಗೆ ತಾಗಬಾರ್ದು, ಸರ್ಕಲಿಂದ ಹೊರಗಡೆ ಹೋಗಬಾರ್ದು, ಆ ಥರ ಎಲ್ಲ ಆಗಬಾರ್ದು. ಕರೆಕ್ಟಾಗಿ ಸರ್ಕಲ್ ಒಳಗಡೆ ಇರಬೇಕು. ಆಯ್ತಾ? ಅದು ತುಂಬ ಇಂಪಾರ್ಟೆಂಟು. ಆಮೇಲಿಂದ ನಿಮ್ಮದು ಹೆಸರು ಏನಾದ್ರು ಬರೀತೀರಾ ಅಂತಂದರೆ ಹೆಸರದು ಫಸ್ಟ್ ಆಲ್ಫಾಬೆಟ್ ಇರುತ್ತಲ್ಲ ಅದು ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು, ಸ್ಮಾಲ್ ಲೆಟ್ರಲ್ಲಿ ಇರ್ಕೂಡ್ದು. ಓಕೆನಾ? ಆಮೇಲಿಂದ ಈ ನಿಮ್ಮದು ಇವಾಗ ನಾನೊಂದು ಗೋಲ್ಡನ್ ಸನ್ರೈಸ್ ಅಂತ ಬರಿತೀನಿ ಅಂತ ಅನ್ಕೊಳ್ಳೋಣ. ಇವಾಗ ನನಗೆ ಮನಿ ಬೇಕಾಗಿದೆ. ಓಕೆ, ಸೊ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ನಾನು ಇವಾಗ ಮನಿ ಬೇಕಾಗಿದೆ ಅಂತ ಅನ್ನ, ಅದಕ್ಕೆ ನಾನು ಹಿಂಗೆ ಬರಿತೀನಿ ಅಂತ ಹೇಳಿದ್ರೆ ಮನಿದು ಸ್ವಿಚ್ ವರ್ಡು ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೌಂಟ್ ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಾನೇನು ಮಾಡ್ತೀನಿ, ಕೌಂಟ್ ಟುಗೆದರ್ ಕೌಂಟ್ ಡಿವೈನ್ ಬಿ ನೌ ಡನ್ ಅಂತ ಅನ್ಕೊಳ್ಳೋಣ. ಸೊ ಡಿವೈನ್ ಅನ್ನೋದು ಮಾಸ್ಟರ್ ಸ್ವಿಚ್ ವರ್ಡು, ಅದು ಎಲ್ಲ ದಿಕ್ಕು ನಮ್ದು ಎಲ್ಲ ಏರಿಯಾಸ್ ಆಫ್ ಲೈಫು ಕವರ್ ಮಾಡುತ್ತೆ. ಟುಗೆದರ್ ಅನ್ನೋದು ಎಲ್ಲದಕ್ಕೂ ಒಟ್ಟಿಗೆ ಮಾಡುತ್ತೆ. ಕೌಂಟ್ ಅನ್ನೋದು ದುಡ್ಡು ಅಂತ ನಿಮಗೆಲ್ಲರಿಗೂ ಗೊತ್ತು. ಆಮೇಲೆ ನಾವು ಡನ್ ಬಿ ಅಂತಂದ್ರೆ ಇವಾಗ ಆಗ್ಲಿ ಅಂತ ಹೇಳಿ. ಓಕೆನಾ? ಸೊ ನಾನೇನ್ ಮಾಡ್ತೀನಿ ಅದಕ್ಕೆ, ಸೊ ಎಲ್ಲ ಸ್ವಿಚ್ ವರ್ಡ್ಸ್ಗಳನ್ನ ಬರೆಯೋದನ್ನ ಮಾತ್ರ ನೀವು ಕ್ಯಾಪಿಟಲ್ ಲೆಟರ್ ಬರೀರಿ, ಯಾವುದು ಸ್ಮಾಲ್ ಲೆಟರ್ ಬರೆಯಕ್ಕೆ ಹೋಗ್ಬೇಡಿ. ಓಕೆ, ಸೊ ತೋರಿಸ್ತೀನಿ ನಿಮಗೆ ನಾನು. ಸೊ ಟುಗೆದರ್ ಡಿವೈನ್ count now be done ಅಂತ. ಓಕೆನಾ? ನೋಡಿ, ಇವಾಗ ನಾನು ಬರ್ದಿರುವಾಗ ನೀವು ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡಿ, ಇದು ಎಕ್ಸಾಂಪಲ್ ಅಷ್ಟೇ. ಈ ತರ ಯೂಸ್ ಮಾಡಿ, ಟುಗೆದರ್ ಡಿವೈನ್ ಕೌಂಟ್ ನೌ ಬಿ ಡನ್ ಅಂತ ಬರ್ತಿದ್ದೀನಿ. ಓಕೆನಾ? ಸೊ ಇದನ್ನ ನಾನು ಏನ್ ಮಾಡ್ತೀನಿ, ನನ್ನ ಹೆಸರು ಬರಿತೀನಿ, ಯಾಕಂದ್ರೆ ನನಗೆ ತಾನೇ ಬೇಕಾಗಿರೋದು ಇದು. ಸೊ ಅದು ಇಂಪಾರ್ಟೆಂಟು. ಸೊ ಫಸ್ಟ್ ನಾವು ನಮ್ದು ಸ್ವಿಚ್ ವರ್ಡ್ನ ಬರಿತೀವಿ, ಅಥವಾ ನಮ್ಮ ಮಂತ್ರ, ನಮ್ಮ ಅಫರ್ಮೇಷನ್ ಏನಾದರೂ ಇರಲಿ ಅದನ್ನು ಬರಿತೀವಿ. ಅದ್ರ ಕೆಳಗಡೆ ನಮ್ಮ ಹೆಸರು ಬರಿತೀವಿ. ಓಕೆನಾ? ಸೊ ನಾನಿವಾಗ ನನ್ನ ಹೆಸರು ಬರೆಯೋದ್ರಿಂದ ಸೊ ನಾನು ಅನಿತಾ ಅಂತ ಬರಿತೀನಿ. ಓಕೆನಾ? ಈ ಥರ. ಸೊ ಇದನ್ನ ನಾನು ಹಿಂಗೆ ಬರಿತೀನಿ. ಸೊ ಇದನ್ನ ನಾನೇನು ಮಾಡ್ತೀನಿ, ಈ ಪೇಪರನ್ನು ಹರಿದ್ಬಿಟ್ಟು, ಸೊ ಇವಾಗ ನಾನು ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ. ಸೊ ಇದನ್ನ ನಾವು ಈ ಆಕ್ಟಿವೇಟ್ ಮಾಡೋದು ಯಾವ ಥರದಲ್ಲಿ ಅಂತ ಹೇಳಿ. ಸೊ ಇವಾಗ ಏನು ಮಾಡ್ತೀವಿ, ನಾವು ಇವಾಗ ಬರ್ದಾಯ್ತಲ್ವಾ, ಸೊ ಇದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಪೇಪರ್ನ ಇಟ್ಕೊಳ್ಳಿ. ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ನೀವು ಕಣ್ಮುಚ್ಕೊಂಡು ಆ ಪೇಪರ್ನ ಹಿಂಗೆ ಇಟ್ಕೊಂಡು, ಇವಾಗ ಇದನ್ನ ಇಟ್ಕೊಂಡಿದ್ದೀನಲ್ವಾ, ಸೊ ನಾನೇನು ಮಾಡ್ತೀನಿ, ಈ ಪೇಪರ್ನ ಹಿಂಗೆ ಇಟ್ಕೊಳ್ತೀನಿ ಕಣ್ಮುಚ್ಕೊಂಡು. ನಾನು ಇದಕ್ಕೆ ಗೋಲ್ಡನ್ ಸನ್ರೈಸ್, ಗೋಲ್ಡನ್ ಸನ್ರೈಸ್, ಗೋಲ್ಡನ್ ಸನ್ರೈಸ್ ಅಂತ ಹೇಳ್ತೀನಿ, ಚಾಂಟ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಎಷ್ಟು ಸಲ ಬೇಕಾದರೂ ಮಾಡಿ, ಮಿನಿಮಮ್ 11 ಟೈಮ್ಸ್ ಆದರೂ ಮಾಡಿ ನೀವು. ಓಕೆನಾ? ಸೊ ಗೋಲ್ಡನ್ ಸನ್ರೈಸ್ ಅಂತ ಹಿಂಗೆ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ನಿಮ್ದು ಎನರ್ಜಿ ಸರ್ಕಲ್ ಆಕ್ಟಿವೇಟ್ ಆಗುತ್ತೆ. ಆಯ್ತಾ? ಸೊ ಇದು ಆಕ್ಟಿವೇಟ್ ಆದ್ಮೇಲೆ ನಾನು ಅದನ್ನ ಗೋಡೆ ಮೇಲೆ ಅಂಟಿಸ್ತೀನಿ. ಯಾವ ಥರದಲ್ಲಿ ಬೇಕಾದರೂ ಅಂಟಿಸಿ, ಸೆಲ್ಲೋ ಟೇಪ್ ಇಟ್ಕೊಂಡು ಅಂಟಿಸ್ಬೋದು, ಇಲ್ಲ ಬ್ಲೂ ಟ್ಯಾಕ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ಕೂಡ ಅಂಟಿಸ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಅದನ್ನ ಅಂಟಿಸಿ. ಬಟ್ ಇದು ತುಂಬ ತುಂಬ ಇಂಪಾರ್ಟೆಂಟು ಆಕ್ಟಿವೇಟ್ ಮಾಡೋದು. ಸೊ ನೀವು ಆಕ್ಟಿವೇಟ್ ಮಾಡಿಲ್ಲ ಅಂತಂದ್ರೆ ಅದರೊಳಗಡೆ ಎನರ್ಜಿ ಕುತ್ಕೊಳ್ಳಲ್ಲ. ಸೊ ಇವಾಗ ನಾವು ಆಕ್ಟಿವೇಟ್ ಮಾಡಿದ್ವಲ್ವ, ಹಿಂಗೆ ಇಟ್ಕೊಂಡು ನಾವು ಅದಕ್ಕೆ ಹೇಳಿದಾಗ ಗೋಲ್ಡನ್ ಸನ್ರೈಸ್ ಅಂತ ಅಂದ್ಬಿಟ್ಟು, ಸೊ ಆ ಎನರ್ಜಿ ಸರ್ಕಲ್ನ ನಾವು ಆಕ್ಟಿವೇಟ್ ಮಾಡಿದ್ವಿ. ಅವಾಗ ಏನಾಯ್ತು, ಆ ಸರ್ಕಲ್ ಒಳಗಡೆ ತುಂಬ ನಮ್ದು ಪಾಸಿಟಿವ್ ಪವರ್ಫುಲ್ ಎನರ್ಜಿ ಅದರಲ್ಲಾಯ್ತು. ಆ ಥರ ಮಾಡ್ಬೋದು, ಒಂದು ಮೆಥಡ್ ಅದು. ಇನ್ನೊಂದು ಮೆಥಡ್ ಏನು ಅಂತಂದ್ರೆ, ನೀವು ಈ ಥರ ಬರೆದ್ಬಿಟ್ಟು ಆದಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಕ್ರಿಸ್ಟಲ್ಸ್ ಇದ್ರೆ ಯಾವುದಾದ್ರೂ ಪರವಾಗಿಲ್ಲ,
ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಸಿಟ್ರಿನ್ ಆಗಿರ್ಬೋದು, ಯಾವುದು ನಿಮ್ಮ ಹತ್ರ ಇದೆ ಆಯಿತಾ, ಅದನ್ನು ಇದ್ರ ಮೇಲೆ ಇಟ್ಟು ಅದು ಕೂಡ ನೀವು ಆಕ್ಟಿವೇಟ್ ಮಾಡ್ಬೋದು. ಆಮೇಲೆ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿ ಕೂಡ ಆಕ್ಟಿವ್ ಮಾಡ್ಬೋದು ಅದನ್ನು. ಸೊ 3 ಥರದಲ್ಲಿ ನೀವು ಆಕ್ಟಿವೇಟ್ ಮಾಡ್ಬೋದು. ಗೋಲ್ಡನ್ ಸನ್ರೈಸ್ ಅಂತ ಹೇಳಿ ಆಕ್ಟಿವೇಟ್ ಮಾಡ್ಬೋದು, ಇಲ್ಲ ಕ್ರಿಸ್ಟಲ್ಸ್ ಎಲ್ಲ ಇಟ್ಬಿಟ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿನೂ ಆಕ್ಟಿವೇಟ್ ಮಾಡ್ಬೋದು, ಇಲ್ಲ ನಿಮಗೆ ಯಾವುದಾದ್ರೂ ಮಂತ್ರಗಳು ಹೇಳ್ಕೊಳ್ಬೇಕು ಅಂತಿದ್ರೆ ಅದನ್ನು ಕೂಡ ಹಿಂಗಿಟ್ಕೊಂಡು ಮಂತ್ರಗಳು ಕೂಡ ಹೇಳ್ಕೊಂಡು ಕೂಡ ಆಕ್ಟಿವೇಟ್ ಮಾಡ್ಬೋದು. ಬಟ್ ಎನರ್ಜಿ ಸರ್ಕಲ್ನ ನೀವು ಅಂಟಿಸೋಕ್ಕೆ ಮುಂಚೆ ಆಕ್ಟಿವೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅವಾಗ ಆಕ್ಟಿವೇಟ್ ಮಾಡಿದ ತಕ್ಷಣ ಎಲ್ಲ ಎನರ್ಜಿ ಅದ್ರೊಳಗಡೆ ಕೂತ್ಕೊಳ್ಳುತ್ತೆ. ಆಮೇಲೆ ಅದು ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ಅದನ್ನ ಯಾವಾಗೆಲ್ಲ ನೋಡ್ತಿರೋ ನೀವು ಆ ಎನರ್ಜಿ ಸರ್ಕಲನ್ನು ಅವಾಗೆಲ್ಲ ಹೇಳ್ತಾ ಇರಿ, ಚಾಂಟ್ ಮಾಡ್ತಾ ಇರಿ. ಸೊ ಅದರಲ್ಲಿ ಏನು ಬರ್ದಿದ್ದೀರಾ ನೀವು ಅದನ್ನು ಆ ಥರನೂ ಮಾಡ್ಬೋದು. ಓಕೆನಾ. ಪಾಸಿಟಿವ್ ಅಫರ್ಮೇಷನ್ಸ್ ಕೂಡ ಅದರಲ್ಲಿ ಬರಿಬೋದು ನಾವು. ಬಟ್ ಕೆಳಗಡೆ ಮಾತ್ರ ನಮ್ಮ ಹೆಸರು ಬರೆಯೋದು ಇಂಪಾರ್ಟೆಂಟ್. ಅಥವಾ ನೀವು ಬೇರೆಯವ್ರಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರ ಹೆಸರು ಹಾಕಬೇಕು, ಆ ಥರ ಇಂಪಾರ್ಟೆಂಟು. ಆಮೇಲೆ ಇದಾದ್ಮೇಲೆ ಏನು ಅಂತಂದರೆ ನಿಮ್ಮದು ಎಲ್ಲ ವಿಶಸ್ ಎಲ್ಲ ಆಗೋಗ್ಬಿಡುತ್ತಲ್ಲ, ಆವಾಗ ನೀವೇನು ಮಾಡಿ ಇದನ್ನ ಸುಮ್ಮನೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹರಿದ್ಬಿಟ್ಟು ಬಿಸಾಕ್ಬಿಡಿ ಅಷ್ಟೇ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ ಇದಕ್ಕೆ. ಆಮೇಲಿಂದ ಕೆಲವು ನಂಬರ್ಗಳೆಲ್ಲ ಇದೆ, ಇವಾಗ ಗಾರ್ಬೋವಿ ನಂಬರ್ಸ್ ಅಂತ ಎಲ್ಲ ಇದೆ, ಅದೆಲ್ಲನೂ ತುಂಬ ಒಳ್ಳೊಳ್ಳೆ ನಂಬರ್ಗಳು. ಸೊ ಬೇಕಂದ್ರೆ ಆ ನಂಬರ್ಸ್ ಯೂಸ್ ಮಾಡ್ಬೋದು ನೀವು. ಇಲ್ಲ ನಿಮಗೆ ಯಾವುದಾದ್ರೂ ಪಾಸಿಟಿವ್ ಅಫರ್ಮೇಷನ್ಸ್ಗಳಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರು ಮಂತ್ರಗಳಿದ್ರೆ ಅದನ್ನು ಬರೀರಿ, ಸ್ವಿಚ್ ವರ್ಡ್ಸ್ಗಳಿದ್ರೆ ಅದನ್ನು ಬರೀರಿ. ಇಲ್ಲ ಏನು ಬೇಕಾಗಿಲ್ಲ ನಿಮ್ಗೆ, ಏನೋ ಎಲ್ಲಾನು ನನಗೆ ಒಂದು ಬೇಕಾಗಿದೆ ಅಂತಂದರೆ ಸುಮ್ಮನೆ ಬರೀ ಗೋಲ್ಡನ್ ಸನ್ರೈಸ್ ಅಂತ ಬರೆದು ನಿಮ್ಮ ಹೆಸರನ್ನು ಬರೀರಿ. ಇಲ್ಲ ನಿಮಗೆ ಯಾವುದೋ ಒಂದು ಜಾಗಕ್ಕೆ ಹೋಗಬೇಕು ಅಂತಿದೆ, ಆ ಜಾಗದ ಹೆಸರು ಬರೆದು ಕೆಳಗಡೆಯಿಂದ ನಿಮ್ಮ ಹೆಸರು ಬರೀರಿ. ಆಮೇಲೆ ಇದನ್ನೇನು ಗೊತ್ತಾ, ತುಂಬ ಜಾಸ್ತಿ ಬರೆಯೋಕ್ಕೆ ಹೋಗ್ಬೇಡಿ. ಇವಾಗ ಏನಾದರೂ ಒಂದು ಮನೆ ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ಅದು ಇದು ಅಂತ ಹೇಳಿ 28 ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಎಷ್ಟು ಸಿಂಪಲ್ ಆಗಿರ್ತೀರಾ ನೀವು ಇದನ್ನ ಎನರ್ಜಿ ಸರ್ಕಲ್ನ, ಅಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಅವಾಗ ನಿಮ್ಮ ಮನೆ ಅಡ್ರೆಸ್ಸು ಬರೆದ್ಬಿಟ್ರಿ, ನಿಮ್ಮ ಡೇಟ್ ಆಫ್ ಬರ್ತು ಬರೆದ್ಬಿಟ್ರಿ, ಹೆಸರು ಬರೆದ್ರಿ, ಅದು ಬರೆದ್ರಿ, ಇದು ಬರೆದ್ರಿ ಅಂತಂದಾಗ ಎನರ್ಜಿ ತುಂಬ ಬೇಕು ಅದಕ್ಕೆ, ಅದು ಆಗೋದಕ್ಕೆ. ಅದಕ್ಕೇನೆ ಎನರ್ಜಿ ಸರ್ಕಲ್ ಯಾವಾಗಲೂ ಬರೆಯುವಾಗ ತುಂಬ ಸಿಂಪಲ್ ಆಗಿಡಬೇಕು ಅಂತ ಹೇಳೋದು. ಸೊ ಆವಾಗ ಏನಾಗುತ್ತೆ, ಅದು ಎನರ್ಜಿ ಜಾಸ್ತಿ ಬೇಕಾಗಲ್ಲ. ಆವಾಗ ನೀವು ಎನರ್ಜಿ ಕೊಟ್ಟಿರ್ತೀರಲ್ವ, ಅದಕ್ಕೆ ಆಕ್ಟಿವೇಟ್ ಮಾಡುವಾಗ ಅದು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಈ ಎನರ್ಜಿ ಸರ್ಕಲ್ನ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಯಾವ ದಿನ ಬೇಕಾದರೂ ಇದನ್ನು ಸ್ಟಾರ್ಟ್ ಮಾಡಿ, ಎಷ್ಟು ಗಂಟೆಲಿ ಬೇಕಾದರೂ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಂಗೆ ಗೊತ್ತು ಇದೆಲ್ಲ ಕ್ವೆಶನ್ಸ್ ಬರುತ್ತೆ, ಯಾವ ಟೈಮಲ್ಲಿ ಮಾಡಬೇಕು ನಾವು, ಯಾವ ಹೊತ್ತಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಏನು ಎತ್ತ ಅಂತೆಲ್ಲ ಹೇಳಿ. ಸೊ ಆ ಥರ ಎಲ್ಲ ಏನೂ ಅದಕ್ಕೇನು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ನಿಮಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಮಾಡಿ. ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಫಸ್ಟು ಯಾವುದೇ ಒಂದು ಏನಾದ್ರು ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆನೂ ನಾನು ಮೆಡಿಟೇಟ್ ಮಾಡ್ತೀನಿ. ಅದು ನನಗೆ ತುಂಬ ಇಂಪಾರ್ಟೆಂಟು. ಸೊ ನಾನು ಮೆಡಿಟೇಟ್ ಮಾಡಿದಾಗ ನನ್ನ ಥಾಟ್ಸ್ ಎಲ್ಲ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ಆವಾಗ ನಾನು ಯಾವುದಾದ್ರೂ ಒಂದು ಟೆಕ್ನಿಕ್ನ ಸ್ಟಾರ್ಟ್ ಮಾಡ್ತೀನಿ. ಅದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಯಾವಾಗಲೂ ಫಸ್ಟ್ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇವಾಗ ನಾನು ಎನರ್ಜಿ ಸರ್ಕಲ್ ಮಾಡಬೇಕಾದ್ರೂ ಅಷ್ಟೇ, ಫಸ್ಟ್ ನಾನು ಮೆಡಿಟೇಟ್ ಮಾಡ್ತೀನಿ, ಆಮೇಲಿಂದ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆಮೇಲೆ ನಾನು ಸರ್ಕಲ್ ಬರೆದು ಮತ್ತೆ ನನಗೇನಾಗಬೇಕಾಗಿದೆ ಅದನ್ನು ಬರಿತೀನಿ. ಸೊ ಆ ಬರ್ದಾಗ್ಲೂ ಅಷ್ಟೇ ಇಂಪಾರ್ಟೆಂಟು, ಅದು ಯಾವುದಕ್ಕೂ ಸೈಡಲ್ಲಿ ತಾಗಬಾರ್ದು, ಹೊರಗಡೆ ಹೋಗಬಾರ್ದು. ಸೊ ಒಳಗಡೆನೇ ಇರಬೇಕು ಆ ಎನರ್ಜಿ. ಆಮೇಲಿಂದ ಕೆಳಗಡೆ ನನ್ನ ಹೆಸರು ಬರಿತೀನಿ. ಆಮೇಲೆ ಮಾಡುವಾಗಲೂ, ಆಮೇಲೆ ಆಕ್ಟಿವೇಟ್ ಮಾಡಾದ್ಮೇಲೂ ಕೂಡ ಥ್ಯಾಂಕ್ ಯು ಸೋ ಮಚ್, ನನ್ನ ಆಸೆಗಳು ಮ್ಯಾನಿಫೆಸ್ಟ್ ಆಗಿದ್ದಕ್ಕೆ ಅಂತ ಹೇಳ್ತೀನಿ. ಸೊ ಫಸ್ಟೇ ನಾನು ಹೇಳ್ತೀನಿ. ಆಮೇಲಿಂದ ಎವ್ರಿ ಡೇ ನನಗೆ ಯಾವಾಗ ಆಗುತ್ತೋ ಈ ಥರ ಎನರ್ಜಿ ಸರ್ಕಲ್ ನಾನು ಮಾಡಿದ್ದಾಗ, ಸೊ ಅದನ್ನು ನೋಡ್ತೀನಿ ನಾನು, ಆಮೇಲೆ ಅದನ್ನು ಓದ್ತೀನಿ, ಅದರಲ್ಲಿ ಏನು ಬರ್ದಿದೆ ಅಂತ ಹೇಳಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್, ಇದು ಮ್ಯಾನಿಫೆಸ್ಟ್ ಆಗಿದ್ದಕ್ಕೆ ಅಂತ ಹೇಳ್ತೀನಿ, ವಿಜುವಲೈಸ್ ಮಾಡ್ತೀನಿ. ಸೊ ಹೀಗೆ ಸೊ ಈ ಥರ ಎನರ್ಜಿ ಸರ್ಕಲ್ ಮಾಡೋದ್ರಿಂದ ಅಂತೂ ನಿಮ್ದು ಮ್ಯಾನಿಫೆಸ್ಟ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿದ್ರೆ. ಬಟ್ ಅದು ತುಂಬ ಇಂಪಾರ್ಟೆಂಟು ಆಕ್ಟಿವೇಟ್ ಮಾಡೋದು. ಸೊ ನಿಮ್ಗೆ ಯಾವಾಗ ಅನಿಸುತ್ತೋ ಅದನ್ನ ನೋಡಿದಾಗ ಸುಮ್ಮನೆ ಅದನ್ನು ಅದ್ರ ಮೇಲೆ ಕೈ ಇಟ್ಬಿಟ್ಟು ಗೋಲ್ಡನ್ ಸನ್ರೈಸ್ ಅಂತ ಒಂದು 11 ಟೈಮ್ಸ್ ಹೇಳ್ತಾ ಇದ್ರು ಕೂಡ ಅದು ಆಕ್ಟಿವೇಟ್ ಆಗಿ ಚಾರ್ಜ್ ಆಗೇ ಇರುತ್ತೆ. ಸೊ ಆ ಥರ ತುಂಬ ಇಂಪಾರ್ಟೆಂಟು ಇದಿಷ್ಟು. ಬಟ್ ಮಾಡಿ ನೋಡಿ ನೀವು ಎನರ್ಜಿ ಸರ್ಕಲ್ಲು ಹೇಗಾಗುತ್ತೆ ನಿಮಗೆ ಅಂತ ಹೇಳಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.